ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಗೆ ಒಂದು ಅದ್ಭುತವಾದ ಕಥೆ ಹೇಳ್ತೀನಿ. ಈ ಕಥೆ ಕೇಳಿದ್ಮೇಲೆ ನನ್ ಜೀವನದಲ್ಲಿ ಏನೂ ಬದಲಾವಣೆ ಆಗ್ತಿಲ್ಲ, ನಾನ್ ಸೋತ್ ಹೋಗಿದ್ದೀನಿ ಅಂತ ಯಾರೆಲ್ಲ ಅನ್ಕೊಳ್ತಾರೋ ಅವರ ಆಲೋಚನೆ ಪೂರ್ತಿ ಬದಲಾಗಿಬಿಡುತ್ತೆ. ದೂರದ ಚೀನಾ ದೇಶದಲ್ಲಿ ಒಂದು ವಿಶೇಷವಾದ ಬಿದಿರಿನ ಮರವಿದೆ. ಅದನ್ನ ಚೈನೀಸ್ ಬ್ಯಾಂಬೂ ಅಂತ ಕರೀತಾರೆ. ಈ ಮರದ ಬೆಳವಣಿಗೆಯ ಕಥೆ ತುಂಬಾ ವಿಚಿತ್ರವಾಗಿದೆ. ಒಬ್ಬ ರೈತ ಈ ಬಿದಿರಿನ ಬೀಜವನ್ನ ಮಣ್ಣಿನಲ್ಲಿ ಬಿತ್ತುತ್ತಾನೆ. ಅವನು ಪ್ರತಿದಿನ ಅದಕ್ಕೆ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ತುಂಬಾ ಪ್ರೀತಿಯಿಂದ ಅದನ್ನ ಆರೈಕೆ ಮಾಡ್ತಾನೆ. 1 ವರ್ಷ ಕಳೆಯಿತು. ಮಣ್ಣಿನಿಂದ ಒಂದು ಸಣ್ಣ ಚಿಗುರು ಕೂಡ ಹೊರಗೆ ಬರಲಿಲ್ಲ. 2 ವರ್ಷವಾಯಿತು. ರೈತ ನೀರ್ ಹಾಕೋದನ್ನ ನಿಲ್ಲಿಸಲಿಲ್ಲ, ಆದ್ರೆ ಮಣ್ಣಿನ ಮೇಲೆ ಏನೂ ಕಾಣಿಸಲಿಲ್ಲ. 3 ವರ್ಷ, 4 ವರ್ಷ, ಹೀಗೆ 5 ವರ್ಷಗಳ ಕಾಲ ಆ ರೈತ ಪ್ರತಿದಿನ ಕಷ್ಟಪಟ್ಟು ಆ ಮಣ್ಣಿಗೆ ನೀರ್ ಹಾಕುತ್ತಲೇ ಇದ್ದ. ಹಳ್ಳಿಯ ಜನರೆಲ್ಲ ಅವನನ್ನು ನೋಡಿ ನಗುತ್ತಿದ್ರು. ಏನ್ ಪ್ರಯೋಜನವಿಲ್ಲದ ಮಣ್ಣಿಗೆ ನೀರ್ ಹಾಕ್ತಿದ್ಯಾ, ನೀನು ಹುಚ್ಚ ಅಂತ ಅಣಕಿಸ್ತಿದ್ರು. ಆದ್ರೆ 5ನೇ ವರ್ಷ ಮುಗಿಯುತ್ತಾ ಬಂದಾಗ ಒಂದು ಪವಾಡ ನಡೆಯಿತು. ಆ ಮಣ್ಣಿನಿಂದ ಸಣ್ಣ ಚಿಗುರು ಹೊರಬಂತು. ಆಶ್ಚರ್ಯ ಅಂದ್ರೆ ಕೇವಲ 6 ವಾರಗಳಲ್ಲಿ 6 ವೀಕ್ಸ್ ಆ ಬಿದಿರು ಬರೋಬ್ಬರಿ 90 ಅಡಿ ಎತ್ತರ ಬೆಳೆದು ನಿಂತಿತು. ಈಗ ನೀವೇ ಯೋಚನೆ ಮಾಡಿ, ಆ ಬಿದಿರಿನ ಮರ ಕೇವಲ 6 ವಾರದಲ್ಲಿ ಅಷ್ಟು ಎತ್ತರ ಬೆಳೆಯಿತಾ, ಅಥವಾ ಆ 5 ವರ್ಷಗಳ ಕಾಲ ಅದು ಬೆಳೆಯುತ್ತಿತ್ತಾ? ಸತ್ಯ ಏನೆಂದ್ರೆ, ಆ 5 ವರ್ಷಗಳ ಕಾಲ ಆ ಮರ ಮಣ್ಣಿನ ಒಳಗೆ ತನ್ನ ಬೇರುಗಳನ್ನ ಭದ್ರಪಡಿಸಿಕೊಳ್ಳುತ್ತಿತ್ತು. 90 ಅಡಿ ಎತ್ತರದ ಮರವನ್ನ ಹಿಡಿದಿರೆದು ಎಷ್ಟು ಬಲಿಷ್ಠವಾದ ಬೇರು ಬೇಕು ಅಲ್ವಾ? ಆ ಬೇರುಗಳು ತಯಾರಾಗಲು 5 ವರ್ಷ ಬೇಕಾಯಿತು. ಒಂದು ವೇಳೆ ಆ ರೈತ ಮಧ್ಯದಲ್ಲಿ ನೀರು ಹಾಕೋದನ್ನ ನಿಲ್ಲಿಸಿದ್ರೆ ಆ ಮರ ಮಣ್ಣಿನ ಒಳಗೆ ಸತ್ಹೋಗಿತ್ತು. ನಮ್ಮ ಜೀವನ ಕೂಡ ಇಷ್ಟೇ ಸ್ನೇಹಿತರೆ. ನೀವು 60 ಅಥವಾ 70 ವರ್ಷದವರಾಗಿರಬಹುದು. ನೀವು ನಿಮ್ಮ ಜೀವನದ ಉದ್ದಕ್ಕೂ ಕಷ್ಟಪಟ್ಟಿರಬಹುದು, ಸಾಲ ಮಾಡಿರಬಹುದು, ಅವಮಾನ ಅನುಭವಿಸಿರಬಹುದು, ನಿಮ್ಮ ಸಾಧನೆ ಜಗತ್ತಿಗೆ ಕಾಣಿಸದೇ ಇರಬಹುದು. ಆದರೆ ನೀವು ಹಾಕಿದ ಶ್ರಮ, ನೀವು ಕಲಿತ ಪಾಠಗಳು ನಿಮ್ಮ ಜೀವನದ ಬೇರುಗಳಿದ್ದಂತೆ. ಬಹಳಷ್ಟು ಜನ ನಿವೃತ್ತಿಯ ನಂತರ ನನ್ನ ಕಾಲ ಮುಗಿಯಿತು ಎಂದು ಕೈಚೆಲ್ಲಿ ಕೂರ್ತಾರೆ. ಆದ್ರೆ ನೆನಪಿಡಿ, ನೀವು 5 ವರ್ಷಗಳ ಕಾಲ ಮಣ್ಣಿನ ಒಳಗೆ ಬೇರು ಬಿಟ್ಟಿದ್ದೀರಿ. ಈಗ ನಿಮ್ಮ 6 ವಾರಗಳ ಕಾಲ ಬಂದಿದೆ. ಅಂದ್ರೆ ನಿಮ್ಮ ಜೀವನದ 2ನೇ ಇನ್ನಿಂಗ್ಸ್ನಲ್ಲಿ ನೀವು ಎತ್ತರಕ್ಕೆ ಬೆಳೆಯುವ ಸಮಯ ಇದು. KFC ಸಂಸ್ಥಾಪಕ ಕರ್ನಲ್ ಸ್ಯಾಂಡರ್ಸ್ ಅವರು ತಮ್ಮ 65ನೇ ವಯಸ್ಸಿನಲ್ಲಿ ಉದ್ಯಮ ಶುರುಮಾಡಿ ಜಗತ್ತನ್ನೇ ಗೆದ್ರು. ಬರಹಗಾರ್ತಿ MS ಸುಬ್ಬಲಕ್ಷ್ಮಿ ಅವರು ತಮ್ಮ ಕೊನೆಯವರೆಗೂ ಸಂಗೀತದ ಮೂಲಕ ದಾರಿದೀಪವಾಗಿದ್ರು. ಹಾಗೆಯೇ ನಿಮ್ಮಲ್ಲೂ ಒಂದು ಸಾಧಿಸುವ ಹಸಿವಿದೆ. ಆ ಹಸಿವನ್ನ ಸಾಯಲು ಬಿಡಬೇಡಿ. ನಿಮ್ಮ ಮೇಲಿರುವ ನಂಬಿಕೆಯನ್ನ ಕಳೆದುಕೊಳ್ಬೇಡಿ. ಚೀನಾ ಬಿದಿರಿನಂತೆ ನೀವು ಕೂಡ ಸರಿಯಾದ ಸಮಯ ಬಂದಾಗ ಅತಿ ಎತ್ತರಕ್ಕೆ ಬೆಳೆಯುತ್ತೀರಿ. ನಿನ್ನೆಯ ನೋವು ನಾಳೆಯ ಗೆಲುವಿಗೆ ಅಡಿಪಾಯ ಅಷ್ಟೇ. ನಗುನಗುತ್ತಾ ಸಾಗಿ. ನಿಮ್ಮ ಉತ್ಸಾಹ ಎಂದಿಗೂ ಕುಗ್ಗದಿರಲಿ. ಯಾಕೆಂದ್ರೆ ನಿಮ್ಮ ಜೀವನದ ಡ್ರೈವ್ ಯಾವತ್ತೂ ಲಿಮಿಟ್ಲೆಸ್. ಇದು ಲಿಮಿಟ್ಲೆಸ್ ಡ್ರೈವ್ ಕನ್ನಡ.